ಚಂದನ್ ಸರ್ ನಮಸ್ಕಾರ. ನಮಸ್ತೆ. ಹೆಂಗಿದೆ ನಿಮ್ ಟೀಮ್ ಎಲ್ಲ? ನೋಡಿ ಚೆನ್ನಾಗಿದೆ ಸರ್. ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಸಿನಿಮಾ ಪ್ರಚಾರದಲ್ಲಿ ಇಂಟರ್ವ್ಯೂನಲ್ಲಿ ಕೂತ್ಕೊತಿದ್ರಿ. ಇವತ್ತು ನಟನಾಗಿ ಕೂತ್ಕೊಂಡಿದ್ದೀರಾ. ಇದು ನಿಮ್ಮ ಅಭಿನಯದ ಮೊದಲ ಸಿನಿಮಾ. ಹೌದು. ಸೊ ನಿಮ್ಗೆ ಹೆಂಗ್ ಫೀಲ್ ಆಗ್ತಿದೆ? ನನಗೆ ತುಂಬಾ ಸ್ವಲ್ಪ ಭಯ ಎಲ್ಲದಕ್ಕಿಂತ ಜಾಸ್ತಿ. ಯಾವ ರೀತಿ ಇವಾಗ ಜನ ಅಕ್ಸೆಪ್ಟ್ ಮಾಡ್ತಾರೆ ನನ್ನ ಥಿಯೇಟ್ರಲ್ಲಿ ಆ್ಯಕ್ಟರ್ ಆಗಿ ಅನ್ನೋದು ಕುತೂಹಲದಿಂದ ಕಾಯ್ತಾ ಇದ್ದೀನಿ. ಅದು ಬಿಟ್ಟರೆ ಒಂದು ಪಾಸಿಟಿವ್ ಒಂದು ಹೋಪ್ಸ್ ಇದೆ, ಇಷ್ಟಪಡ್ತಾರೆ ಅನ್ನೋದೊಂದು ಹೋಪ್ಸ್ ಇದೆ. ಸೊ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ನಮ್ಗೆ ಮಾರ್ಕ್ಸ್ ಕೊಡಬೇಕು ಅಂತ ಎಲ್ಲ ಟೀಚರ್ಸ್ ಇವಾಗ ಅವ್ರು ಮಾರ್ಕ್ಸ್ ಕೊಡಬೇಕು ನಮಗೆ. ಅಂದ್ರೆ ಬೈಲಿಂಗ್ವಲ್ ಮೂವಿ ಫುಲ್ ರಿಚ್ ಆಗಿ ಕಾಣ್ತಿದೆ. ಟೀಸರ್ ಆಗಿರ್ಬೋದು, ಸಾಂಗ್ಸ್ ಆಗಿರ್ಬೋದು, ಟ್ರೇಲರ್ ಆಗಿರ್ಬೋದು. ಸೊ ನಿಮ್ಮ ತಂಡ ಅವ್ರ ಜೊತೆ ವರ್ಕಿಂಗ್ ಎಕ್ಸ್ಪೀರಿಯನ್ಸ್, ಅವ್ರ ಪರಿಚಯ ನೀವು ಮಾಡಿಕೊಡ್ಬೇಕು ಅಂತ ನಾವು ಕೇಳ್ತೀವಿ. ಆ್ಯಕ್ಚುಲಿ ವೆರಿ ಟ್ಯಾಲೆಂಟೆಡ್ ಆರ್ಟಿಸ್ಟ್ಗಳು 4 ಜನನೂ. ಇವರೇ ಎಲ್ಲರಿಗಿಂತ ದೊಡ್ಡವರು ಈ ಟೀಮಲ್ಲಿ. ಅವರು ಹೋಮ್ವರ್ಕ್ ಮಾಡಿಲ್ಲ ಅಂತೆ, ಬೇಗ ಹೋಗಿ ಮನೆಗೆ. ಮಾನಸ್ವಿ ಇವರು ಇನ್ನೂ ಓದ್ತಾ ಇದ್ದಾರೆ. ಎಷ್ಟನೇ ಕ್ಲಾಸ್ ಅಮ್ಮ? ಸೊ ಇನ್ನು ಸ್ಟೂಡೆಂಟ್ ಆಗೇ ಇದ್ದಾರೆ ಇನ್ನೂ. ಸೊ ಇವರು ಒನ್ ಆಫ್ ದ 4 ಜನ ಸ್ಟೂಡೆಂಟ್ಸ್ ಮೇನ್ ಕ್ಯಾರೆಕ್ಟರ್ಗಳಲ್ಲಿ ಇವರೊಂದು ಕ್ಯಾರೆಕ್ಟರ್ ಮಾಡಿದ್ದಾರೆ. ಆ್ಯಂಡ್ ಭಾವನಾ ಅವರು ಸಾಕಷ್ಟು ವರ್ಷಗಳಿಂದ ನನ್ನ ಜೊತೆ ಮ್ಯೂಸಿಕ್ ವಿಡಿಯೋಸಲ್ಲಿ ಕೆಲಸ ಮಾಡಿದ್ದಾರೆ. ಸೊ ಈ ಸಿನಿಮಾದಲ್ಲಿ ಆ್ಯಕ್ಟರ್ ಆಗಿ ಇಂಟ್ರಡ್ಯೂಸ್ ಆಗ್ತಾ ಇದ್ದಾರೆ. ಆ್ಯಂಡ್ ಮನೋಜ್ ಇವರು ಇವಾಗ ನೆಕ್ಸ್ಟ್ ಅಪ್ಕಮಿಂಗ್ ಹೀರೋ ಆಗಬೇಕು ಅಂತ ಸಾಕಷ್ಟು ತಯಾರಿನ ಮಾಡಿಕೊಂಡು ಬಾಡಿ ಎಲ್ಲ ಬಿಲ್ಡ್ ಮಾಡಿಕೊಂಡು, ಸೊ ಇವತ್ತು ವಿದ್ಯಾರ್ಥಿನಿ ಸಿನಿಮಾಯಿಂದ ಇವಾಗ ಇಂಟ್ರಡ್ಯೂಸ್ ಆಗ್ತಾ ಇದ್ದಾರೆ. ಆ್ಯಂಡ್ ವೆರಿ ಪೊಟೆನ್ಷಿಯಲ್ ಇದೆ ಈಗ ಎಂಟೈರ್ ಟೀಮಲ್ಲಿ. ಆ್ಯಂಡ್ ಅಮರ್ ಬಂದ್ಬಿಟ್ಟು ನೋಡೋಕ್ಕೆ ಎಷ್ಟು ದೂದ್ ಪೇಡ ಥರ ಇದ್ದಾರೆ. ಇವಾಗ ನಮ್ಗೆ ಇವ್ರು ಕರಿತಾ ಇದ್ರು ದೂದ್ ಪೇಡ ಅಂತ. ಯಾರನ್ನ? ದಿಗಂತ್ ಅವ್ರನ್ನ ಕರಿತಾ ಇದ್ರು. ಇವಾಗ ಇವ್ರನ್ನೇನಂತ ಕರಿಬೇಕು ಇವಾಗ? ಇವರು ಅಷ್ಟೇನೆ. ಇವ್ರದ್ದು ಇಂಟ್ರೊಡಕ್ಷನ್ ಅವ್ರ ಬಾಯಿಂದಾನೆ ಕೇಳಿದಾಗ ಸ್ಕೂಲ್ಗೆ ಹೋಗಿಲ್ವಂತೆ ಅಸ್ಸಾಮಿ ಇವರು. ಮನೇಲೆ ಅಲ್ವಾ? ಹೋಮ್ ಸ್ಕೂಲ್ ಸರ್. ಹೋಮ್ ಸ್ಕೂಲ್ ಬಹಳ ಅದೃಷ್ಟವಂತರಲ್ಲ. ಚೆನ್ನಾಗಿದೆ ಇವ್ರದ್ದು ಒಂಥರ ಸ್ಟೋರಿ. ಆ್ಯಂಡ್ ಸಿನಿಮಾ ಇಂಡಸ್ಟ್ರಿ ಅವ್ರ ಪೇರೆಂಟ್ಸ್ ತುಂಬ ಸಪೋರ್ಟಿವ್ ಆಗಿ ಅವ್ರನ್ನ ಬರೀ ಓದೋದಷ್ಟೇ ಅಲ್ಲ ಜೀವನ, ಅದನ್ನ ಬಿಟ್ಟು ಬೇರೆನೂ ಇದೆ ಅಂತ ತೋರಿಸ್ಕೊಟ್ಟಿದ್ದಾರೆ. ಸೊ ಅವ್ರಿಗೆ ಸಿನಿಮಾ ಫೀಲ್ಡ್ನ ಚೂಸ್ ಮಾಡಿಕೊಂಡು ಈ ಫೀಲ್ಡಿಗೆ ಬಂದಿದ್ದಾರೆ. ಸೊ ಎಂಟೈರ್ ಟೀಮ್ ಫುಲ್ ಎನರ್ಜೆಟಿಕ್ ಟೀಮ್. ನಾನು ಹೊಸಬಾನೆ, ಫಾರ್ ಆಕ್ಟಿಂಗ್ಗೆ ನಾನು ಹೊಸಬಾನೆ. ಸೊ ಹೊಸಬ್ರು ತಂಡ. ಈಗ ನಿಮ್ಮ ಪಾತ್ರಗಳ ಬಗ್ಗೆ ಹೇಳೋದಾದ್ರೆ, ಚಂದನ್ ಸರ್ ಜೊತೆ ಆಕ್ಟ್ ಮಾಡಿದ್ರೆ ನೀವು ಎಷ್ಟು ಎಕ್ಸೈಟ್ ಆಗಿದ್ದೀರಾ ಅಂತ ನಿಮ್ಮೆಲ್ಲರೂ? ಎಸ್, ನನ್ನ ಪಾತ್ರದ ಹೆಸರು ಬಂದು ಯಶ್ ಅಂತ ಹೇಳಿ. ಸೊ ಒರಿಜಿನಲ್ ಯಶ್ ಬ್ರೋ ಹೆಂಗಿದ್ದಾರೆ ಅದೇ ರೀತಿ ಈ ಪಾತ್ರದಲ್ಲಿ ಆಟಿಟ್ಯೂಡ್ ಆಗ್ಬೋದು, ಆ ಒಂದು ಲೀಡರ್ಶಿಪ್ ಕ್ವಾಲಿಟಿನ ಕ್ಯಾರಿ ಮಾಡೋದಾಗ್ಬೋದು. ನಮ್ಮ ಟೀಮ್ 4 ಜನ ಟೀಮಲ್ಲಿ ನಾನು 4 ಜನ ಲೀಡ್ ಮಾಡ್ತೀನಿ ಆಸ್ ಎ ಲೀಡರ್ ಆಗಿ. ಸೊ ಈ ಥರ ಕ್ಯಾರಿ ಮಾಡುವಂಥ ಪಾತ್ರ ನಂದು. ಆ್ಯಂಡ್ ಚಂದನ್ ಬ್ರೋ ಬಗ್ಗೆ ಹೇಳಬೇಕು ಅಂತಂದರೆ, ನಾನು ಕಾಲೇಜ್ ಡೇಸಲ್ಲಿ 3 ಪೇಕ್ ಸಾಂಗು, ಈ ಟಕಿಲಾ ಸಾಂಗು ಇವೆಲ್ಲ ನೋಡ್ಕೊಂಡು ನಾನು ಕಾಲೇಜ್ ಡೇಸಲ್ಲೆಲ್ಲ ಟೈಮ್ ಕಳೀತಿದ್ದು. ನನ್ನ ಫಸ್ಟ್ ಡೆಬ್ಯೂ ಸಿನಿಮಾದಲ್ಲೇ ಅಂಥವ್ರ ಜೊತೆ ಲೀಡಲ್ಲಿ ಆ್ಯಕ್ಟ್ ಮಾಡುವಂಥ ಆಪರ್ಚುನಿಟಿ ಸಿಕ್ಕಿದಾಗ ಐ ವಾಸ್ ಲೈಕ್ ಶಾಕು ಇತ್ತು, ಖುಷಿನೂ ಇತ್ತು, ಆ್ಯಂಡ್ ಐ ಥಿಂಕ್ ಬ್ಲೆಸ್ಸಿಂಗ್. ಆ್ಯಂಡ್ ಈ ಸಿನಿಮಾದ ಡೈರೆಕ್ಟರ್ ಬಂದು ಅರುಣ್ ಅಮೋಕ್ತಾ ಅಂತೇಳಿ. ನಾನು ಅವ್ರಿಗೆ ಎಷ್ಟು ಥ್ಯಾಂಕ್ ಯು ಕೇಳಿದ್ರು ಸಾಲಲ್ಲ ಫಾರ್ ವಂಡರ್ಫುಲ್ ಆಪರ್ಚುನಿಟಿ. ಈ ಮೂವಿಲಿ ನನ್ನ ಪಾತ್ರ ನೇಮ್ ಬಂದು ನಿವೇದಿತಾ. ಸೊ ಇದರಲ್ಲಿ ನಾನು ಚೈಲ್ಡಿಶ್ ಆಗಿ, ಬಬ್ಲಿಯಾಗಿ, ಚಬ್ಬಿಯಾಗಿ ಮಾಡಿದ್ದೀನಿ. ಇವರ ಜೊತೆ ಲೈಕ್ ಇವರೆಲ್ಲ ಫ್ರೆಂಡ್ಸ್ ಆಗಿರ್ತಾರೆ. ಆಮೇಲೆ ನಾನು ಬರ್ತೀನಿ, ಇವ್ರ ಟೀಮ್ನ ಜಾಯಿನ್ ಆಗ್ತೀನಿ, ಇವ್ರ ಜೊತೆ ಸೇರ್ಕೊಂಡು ನಾನು ರ್ಯಾಗಿಂಗ್ ಮಾಡ್ತೀನಿ ಲೈಕ್ ಎಲ್ಲ. ಬಟ್ ಅದರಲ್ಲೂ ಡೀಸೆಂಟ್ ಆಗಿ ಇರ್ತೀನಿ. ನಾನು ಸಪ್ರೇಟಾಗಿ ರೀಲ್ಸ್ ಮಾಡಿಕೊಂಡು ಎಲ್ಲ ಎಂಜಾಯ್ ಮಾಡ್ಕೊಂಡಿರ್ತೀನಿ. ಸೊ ಆ್ಯಂಡ್ ಚಂದನ್ ಸರ್ ಜೊತೆ ವರ್ಕ್ ಮಾಡಿದ್ರೆ ತುಂಬಾ ಖುಷಿ ಇದೆ. ಬಿಕಾಸ್ ಆಸ್ ಎ ಸೆಲೆಬ್ರಿಟಿಯಾಗಿ ಫಸ್ಟ್ ಟೈಮ್ ನಾನು ಚಂದನ್ ಸರ್ನೇ ನೋಡಿರೋದು. ಆ್ಯಂಡ್ ತುಂಬ ಖುಷಿ ಇದೆ ಅವ್ರ ಜೊತೆ ವರ್ಕ್ ಮಾಡಿ. ಆ್ಯಂಡ್ ಅವರು ಕೂಡ ಎಲ್ರ ಜೊತೆನೂ ಎಂಜಾಯ್ ಮಾಡ್ಕೊಂಡು ಚೆನ್ನಾಗಿ, ನಾನು ಅನ್ಕೋತಾ ಇದ್ದೆ ಸೆಲೆಬ್ರಿಟಿ ಅಲ್ವಾ, ಮಾತಾಡ್ತಾರೆ, ಇರ್ತಾರೆ.
ಚೆನ್ನಾಗಿತ್ತು ಅಂಡ್ ಎಂಜಾಯ್ ಮಾಡಿದ್ವಿ ಚೆನ್ನಾಗಿ. ಹೌದಾ? ನನ್ನ ಕ್ಯಾರೆಕ್ಟರ್ ನೇಮ್ ಬಂದ್ಬಿಟ್ಟು ರಮ್ಯಾ ಅಂತ. ಫುಲ್ ರಗಡ್ ಕ್ಯಾರೆಕ್ಟರ್, ಟಾಮ್ ಬಾಯ್ಸ್ ಕ್ಯಾರೆಕ್ಟರ್. ನಾನು ನಿಜ ಜೀವನದಲ್ಲಿ ಹೆಂಗಿರ್ತೀನೋ ಅದೇ ತರ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಫುಲ್ ಫೈಟ್ ಮಾಡ್ಕೊಂಡು, ಯಾಕೆ ನಗ್ತಿದ್ದೀರಾ? ಸೊ ಹುಡುಗರಿಗೆಲ್ಲ ಹುಡ್ಕೊಂಡು ರ್ಯಾಗ್ ಮಾಡ್ಕೊಂಡು ಆ ತರ ಒಂದು ಕ್ಯಾರೆಕ್ಟರು. ನನ್ನ ಹೆಸರು ಅಮರು, ನನ್ನ ಕ್ಯಾರೆಕ್ಟರ್ ಹೆಸರು ಬಂದು ಧ್ರುವ ಅಂತ. ಒಬ್ಬ 4 ಜನ ಫ್ರೆಂಡ್ಸ್ ಆಗಿರ್ತೀವಿ, ಫುಲ್ ಕರಪ್ಟೆಡ್ ಸ್ಟೂಡೆಂಟ್ಸು. ಕಂಪ್ಲೀಟ್ ಕಾಲೇಜ್ ಲೈಫ್ ಇರೋದ್ರಿಂದ ಫುಲ್ ಕಾಲೇಜೇ ನಮ್ಮ ಕಂಟ್ರೋಲಲ್ಲಿ ಇರುತ್ತೆ. ಸೊ ಫುಲ್ ಫನ್ನು, ನಾವೇ ರೂಲ್ ಮಾಡ್ತಾ ಇರ್ತೀವಿ ಕಾಲೇಜ್ನ. ಅಲ್ಲ, ಎಲ್ರು ಸಿನಿಮಾ ಸ್ಟಾರ್ಗಳ ಸೆಲೆಬ್ರಿಟಿಗಳ ಹೆಸರನ್ನ ಇಟ್ಕೊಂಡಿದ್ದೀರಾ ಅನ್ಸುತ್ತೆ ಸಿನಿಮಾದಲ್ಲಿ. ಹೌದು, ಆಕ್ಚುಲಿ ಇವ್ರು ಇಟ್ಕೊಂಡಿರೋದಲ್ಲ, ಡೈರೆಕ್ಟ್. ನಿಮ್ಮ ಪಾತ್ರದ ಹೆಸರು ಹೇಳಿ ಅಂತ. ನಿಮ್ಗೆ ಯಾವ್ದಾದ್ರು? ನನಗೆ 3 ಹೆಸರಿದೆ, ಅಯ್ಯೋ. 3 ಪಾತ್ರ. ಐ ಮೀನ್ 3 ಶೇಡ್ ಅಲ್ಲಿ ಇದೆ. ಒಂದು ರಾಮು ಅಂತ P1 ಕ್ಯಾರೆಕ್ಟರ್ ಫಸ್ಟ್ ಬರೋದು, ಇಂಟ್ರೊಡಕ್ಷನ್ ಎಲ್ಲ ಆಗೋದು. ಆಮೇಲೆ ನೆಕ್ಸ್ಟ್ ಕ್ಯಾರೆಕ್ಟರ್ ಹೆಸರು ಗೊತ್ತಿಲ್ಲಲ್ಲ, ನನಗೂ ಗೊತ್ತಿಲ್ಲ. ಅಂದ್ರೆ ನೀವು ಟ್ರೈಲರ್ ಅಲ್ಲಿ ತುಂಬಾ ಕ್ಯೂರಿಯಸ್ ಆಗಿ ನಿಮ್ನ ಹಂಗೆ ಉಳಿಸಿದಾರೆ ಅನ್ಸುತ್ತೆ. ಹೌದು. ಅಂದ್ರೆ ಎಲ್ರಿಗೂ ಏನ್ ಅನ್ಸುತ್ತೆ ಯಾವಾಗ ಬರ್ತಾರೆ ಚಂದನ್ ಶೆಟ್ಟಿ ಅವರು, ಕ್ಲೈಮ್ಯಾಕ್ಸ್ ಅಲ್ಲಿ ಬರ್ತಾರ, ಪ್ರೀ ಕ್ಲೈಮ್ಯಾಕ್ಸ್ ಅಲ್ಲಿ ಬರ್ತಾರ, ಅಥವಾ ಇವರೆಲ್ಲರೂ ಕಷ್ಟದಲ್ಲಿ ಇರ್ಬೇಕಾದ್ರೆ ಅವ್ರಿಗೆ ಸಾಲ್ವ್ ಮಾಡಕ್ ಬರ್ತಾರ, ಅಥವಾ ಸ್ಟಾರ್ಟಿಂಗ್ ಅಲ್ಲೇ ಬರ್ತಾರೆ. ಅಥವಾ ಸ್ಟಾರ್ಟಿಂಗ್ ಅವ್ರಿಗೆ ಬರ್ತಾರ, ಈ ತರದೆಲ್ಲ ಕ್ವಶನ್ಸ್ ಇದೆ. Correct. ಏನಾದ್ರು ಆ ಕ್ವಶನ್ ಇಲ್ಲ. ಹಿಂಟ್ ಅಂದ್ರೆ ಇವಾಗ ಇನ್ನೊಂದು ಟ್ರೈಲರ್ ಬರುತ್ತೆ, ಇನ್ನೊಂದು ಸೈಡ್ ಬಿ ಟ್ರೈಲರ್ ಅಂತ ಬರುತ್ತೆ. ಅದರಲ್ಲಿ ನಿಮ್ಗೆ ಇನ್ನೂ ಕುತೂಹಲ ಜಾಸ್ತಿ ಆಗುತ್ತೆ ಆ ಟ್ರೈಲರ್ ನೋಡಾದ್ಮೇಲೆ. ಅದಿನ್ನೂ ಬೇರೆ ತರನೇ ಇದೆ ಟ್ರೈಲರ್. Yes. ಅಂದ್ರೆ ಪಕ್ಕಾ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ರು, ಹೌದು. ಬಟ್ ಟ್ರೈಲರ್ ಅಲ್ಲಿ ಕಾಲೇಜ್ ಗಿಂತ ಹೆಚ್ಚಾಗಿ ಹೊರಗಡೆನೆ ಕಾಣ್ತಿದ್ರಿ. ಹೌದು. ಸೊ ನಿಜ ಜೀವನದಲ್ಲಿ ಹೆಂಗಿತ್ತು, ನಿಮ್ಗೆ ಎಷ್ಟು ರಿಲೇಟ್ ಆಯ್ತು ಕಾಲೇಜ್ ಡೇಸ್? ಇದು ಅಫ್ಕೋರ್ಸ್ ಕಾಲೇಜು ಮತ್ತೆ ಪರ್ಸನಲ್ ಹೋಮ್ ಏನ್ ಸ್ಪೇಸ್ ಇದೆ, ಎರಡನ್ನೂ ಇಟ್ಕೊಂಡು ಕತೆ ಮಾಡಿರೋದು. ಇದು ನಮಗೆ ನಮ್ಮ ಕಾಲೇಜ್ ಡೇಸ್ನ ರೀಕಾಲ್ ಮಾಡ್ಕೊಳೋ ಅಂತ ಆಪರ್ಚುನಿಟಿ ಸಿಕ್ತು. ಸೊ ನಮ್ಮ ಕಾಲೇಜ್ ಡೇಸಲ್ಲಿ ನಾವೆಲ್ಲ ಹೆಂಗಿದ್ವಿ ಅದೇ ಥರ ಎಕ್ಸಾಕ್ಟ್ಲಿ ಇಲ್ಲಿದ್ದೀವಿ. ಸೊ ಏನು ಹೊಸತನ ಏನಿಲ್ಲ. ನಾನು ಕಾಲೇಜಲ್ಲೂ ಹಂಗೆ ಇದ್ದಿದ್ದು, ಇಲ್ಲೂ ಹಂಗೆ ಇದ್ದೀನಿ. ಅಲ್ಲೆಲ್ಲ ಫೈಟಿಂಗ್, ಜಗಳಗಳು ಕಾಮನ್ನು, ಬಂಕ್ ಕುಡಿಯೋದು ಕಾಮನ್ನು, ರ್ಯಾಗಿಂಗ್ ಕಾಮನ್ನು. ಬಟ್ ಇಲ್ಲೇನು ಅಂತಂದ್ರೆ ಕಥೆಯಲ್ಲಿ ಬಂದು ನಾವು ಲೈಕ್ ಕಂಪ್ಲೀಟ್ಲಿ ಒಂದು ಅಪ್ಪರ್ ಕ್ಲಾಸ್ ಏನು VVIPs ಮಕ್ಳು ಅಂತಾರೆ, ಅವರು ಮಕ್ಕಳಾಗಿರ್ತೀವಿ ನಾವು. ಸೊ ದುಡ್ಡಿನ ಮದ ಇರುತ್ತೆ ನಮಗೆ. ಆ ಮದದಿಂದ ನಾವು ಎಲ್ಲರನ್ನೂ ರೂಲ್ ಮಾಡ್ತಾ ಇರ್ತೀವಿ. ಕಾಲೇಜ್ನೇ ನಮ್ಮ ಕೈಯಲ್ಲಿ ಇಟ್ಕೊಂಡಿರ್ತೀವಿ. ಇದು ನನ್ನ ಒರಿಜಿನಲ್ ಲೈಫಲ್ಲಿ ಇದ್ದಿಲ್ಲ ಅಷ್ಟೇ, ಇದೊಂದು ಭಾಗ ಇದ್ದಿಲ್ಲ. ಬಿಟ್ರೆ ಸಿನಿಮಾದಲ್ಲಿ ಏನಿದೆ ಎಕ್ಸಾಕ್ಟ್ಲಿ ನನ್ನ ಲೈಫ್ ಇತ್ತು. ನನಗೆ ಆಕ್ಚುಲಿ ರಿಲೇಟೆಡ್ ಆಗಿರೋದು, ಯಾಕಂದ್ರೆ ನಾನು ಇಂದ ಸ್ಟೂಡೆಂಟ್. ಸೊ ಈ ಮೂವಿಲು ಆಸ್ ಎ ಸ್ಟೂಡೆಂಟ್, ಬಟ್ ನನ್ನ ಕಾಲೇಜಲ್ಲಿ ನಾನು ಆ ಥರ ಎಲ್ಲ ಎಂಜಾಯ್ ಮಾಡಿಲ್ಲ. ಬಿಕಾಸ್ ನನ್ನ ಕಾಲೇಜ್ ತುಂಬ ಸ್ಟ್ರಿಕ್ಟ್ ಆಗಿತ್ತು. ಆ್ಯಂಡ್ ಅಲ್ಲಿ ಸಿಗದಿರೋ ಆಪರ್ಚುನಿಟಿ ಈ ಮೂವಿಲಿ ತುಂಬ ಎಂಜಾಯ್ ಮಾಡಿದ್ದೀನಿ. ಆ್ಯಂಡ್ ಚೆನ್ನಾಗಿ ಜೊತೆ ಎಲ್ಲ ಸೇರ್ಕೊಂಡು ರ್ಯಾಗಿಂಗ್ ಎಲ್ಲ ಇನ್ವಾಲ್ವ್ ಆಗಿದೆ. ಅದೊಂದು ಖುಷಿ ಇದೆ. ಯಾವ ಅವ್ರ ಜೊತೆ ಆಕ್ಟಿಂಗ್ ಅಲ್ಲಿ ಮೂವಿಲಿ ಅಂತ ಮೆನ್ಷನ್ ಅಲ್ಲೇ ರ್ಯಾಗ್ ಮಾಡ್ತಿದ್ದಾರೆ. ಸರ್ ನಿಮ್ಗೆ ಯಾವಾಗಾದ್ರೂ ಅಥವಾ ಸೀನ್ಸ್ ನೋಡ್ಬೇಕಾದ್ರೆ ಯಾವಾಗಾದ್ರೂ ನಿಮ್ ಕಾಲೇಜ್ ಡೇಸ್ ಏನಾದ್ರು ರೀಕಾಲ್ ಆಯ್ತಾ ನಿಮ್ಗೆ? ಎಲ್ಲಿ ನಾನ್ ಸ್ಟೂಡೆಂಟ್ ಅಲ್ವಲ್ಲ ಇದ್ರಲ್ಲಿ. ಸ್ಕೂಲ್ ಶೂಟ್ ಮಾಡಿದ್ವಿ ಅಲ್ಲಿ ಮೈಸೂರಲ್ಲಿ. ತುಂಬಾ ಚೆನ್ನಾಗಿತ್ತು ಸ್ಕೂಲ್ ಅದು. ಆ ಸ್ಕೂಲಲ್ಲಿ ನೋಡಿದಾಗ ಅದೇ ಸ್ಕೂಲಲ್ಲಿ ಆ ಹುಡುಗರನ್ನೆಲ್ಲ ನೋಡಿದಾಗ ಸೊ ಎಷ್ಟು ಚೆನ್ನಾಗಿದೆಯಲ್ಲ, ಬ್ಯೂಟಿಫುಲ್ ಆಗಿದೆಯಲ್ಲ ಲೈಫ್ ಅಂತ ಅನ್ಸುತ್ತೆ ಅವಾಗ. ನಿಮ್ಗೆ ಅನ್ಸುತ್ತಾ ಹಂಗಿದ್ರೆ ಚೆನ್ನಾಗಿರುತ್ತೆ? ಬೇಡ ಬಿಡಿ, ಯಾರಿಗ್ ಬೇಕಾ ಎಕ್ಸಾಮ್ ಎಲ್ಲ? ಎಕ್ಸಾಮ್ ಬಿಟ್ಟು ಎಲ್ಲ ಬೇಕು ಅಲ್ವಾ? ಎಕ್ಸಾಮ್ ಒಂದು ಆ ಪಾರ್ಟ್ ಒಂದು ಬೇಡ ಅಷ್ಟೇ. ಸುಮ್ಮನೆ ಇರ್ಬೇಕು. ಸುಮ್ನೆ ಕಾಲೇಜ್ ಹೋಗ್ಬೇಕು, ಬರ್ಬೇಕು. ಕಾಲೇಜ್ ಬಂದ್ಮೇಲೆ 2 ತಿಂಗಳು ರಜಾ ಕೊಡ್ಬೇಕು, ಆಮೇಲೆ ನೆಕ್ಸ್ಟ್ ಎಕ್ಸಾಮ್ ಏನಿಲ್ಲ, ಡೈರೆಕ್ಟ್ ಹೋಗ್ತಾ ಇರ್ಬೇಕು. ನೆಕ್ಸ್ಟ್ ಇಯರ್ ಹೋಗೋದು ಅಷ್ಟೇ. ಒಳ್ಳೆ ಆಸೆ ಇದೆ. ನಿಮ್ಗೆ ಅದೇ ಹೇಳಿದ್ದೆ, ನಾನು ನಿಜ ಜೀವನದಲ್ಲಿ ಹೆಂಗಿದ್ಯೋ ಇಲ್ಲೂ ಹಂಗೆ ಇದೆ. ನಾನು ಯೂಶಲಿ ಕಾಲೇಜಲ್ಲಿ ಕ್ಲಾಸ್ ರೂಮ್ ಗಿಂತ ಜಾಸ್ತಿ ಸ್ಟಾಫ್ ರೂಮ್ ಅಲ್ಲಿ ಅಥವಾ ಪ್ರಿನ್ಸಿಪಲ್ ರೂಮ್ ಅಲ್ಲೇ ಇರ್ತಾ ಇದ್ದೆ. ಅಷ್ಟೆಲ್ಲ ಕರೆಯೋರು, ಬಾ ನಿಮ್ಮ ಅಪ್ಪ ಅಮ್ಮನ್ ಕರ್ಕೊಂಬಾ. ಆದ್ರೆ ಈ ಫಿಲ್ಮ್ ಅಲ್ಲಿ ಪ್ರಿನ್ಸಿಪಲ್ ರೂಮ್ ಅಲ್ಲಿ ಇರ್ತಾ ಇರ್ಲಿಲ್ಲ, ಕಾಲೇಜ್ ಆಚೆ ಇರ್ತಾ ಇದ್ವಿ ಅಷ್ಟೇ. ಕಾಲೇಜಲ್ಲಿ ಅಂತೂ ಇರಲ್ಲ. ಕ್ಲಾಸ್ ರೂಮ್ ಅಂತೂ ಹೋಗಲ್ಲ. ನಿಮ್ಗೆ ಯಾವ್ದಾದ್ರು ಕಾಲೇಜ್ ಡೇಸ್ ಮೆಮೊರೀಸ್ ಏನಾದ್ರು ರೀಕಾಲ್ ಆಯ್ತು? ಸೊ ತುಂಬಾ ಆಯ್ತು ಸರ್. ನಾವು ಆಕ್ಚುಲಿ ಫ್ರೆಂಡ್ಸ್ ತರನೇ ಇದ್ವಿ. ಅಂಡ್ ನನ್ನ ಫ್ರೆಂಡ್ಸ್ ತುಂಬಾ ಮಿಸ್ ಮಾಡ್ಕೊಂತ ಇದ್ದೆ. ಬಟ್ ಇವರೆಲ್ಲ ಬಂದು ಫುಲ್ಫಿಲ್ ಮಾಡ್ಬಿಟ್ರು ಆ ಪ್ಲೇಸ್ನ. ನಾವಿಬ್ರು ಆಕ್ಚುಲಿ ಮೈಸೂರಲ್ಲಿ ಒಂದೇ ರೂಮ್ ಶೇರ್ ಮಾಡ್ಕೊಂಡ್ವಿ ಆಲ್ಮೋಸ್ಟ್ ಆ 21 ಡೇಸ್. ನಾನು, ಇವನು ಮತ್ತೆ ಪ್ರಣವ್ ಒಳ್ಳೆ ಫನ್ ಮಾಡ್ಕೊಂಡು ಹ್ಯಾಪಿ ಆಗಿದ್ವಿ.
ಚಂದನ್ ಸರ್, ನಿಮ್ಮ ಮೊದಲ ಸಿನಿಮಾ ಅಂದ್ರೆ ಆ, ತುಂಬಾ ಆಸೆ ಇರುತ್ತೆ ಎಲ್ರಿಗೂ. ನಾನು ಅಂದ್ರೆ ನಿಮ್ಮನ್ನ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಆಗಿ, ಸಿಂಗರ್ ಆಗಿ ಒಂದು ಲೆವೆಲ್ ಅಲ್ಲಿ ಜನ ನೋಡ್ಬೇಕಾದ ಟೈಮಲ್ಲಿ ಸಿನಿಮಾಗೆ ಒಬ್ಬ ನಟನಾಗಿ ಇಳಿಬೇಕಾದ್ರೆ ತುಂಬಾ ಒಂದು ಒಂದೇನೋ ಒಂದು ಭಾರ ಇರುತ್ತೆ. ಯಾವ ತರದ ಸ್ಕ್ರಿಪ್ಟ್ ಚೂಸ್ ಮಾಡ್ಬೇಕು, ಯಾವ ತರದ ಪಾತ್ರದ ಮೂಲಕ ನಾನು ಎಂಟ್ರಿ ಕೊಡ್ಬೇಕು ಅಂತ. ಸೊ ಅದು ಯಾವ್ದು ಒಂದು ನಿಮ್ಗೆ ಪಾಯಿಂಟ್ ಏನ್ ಈ ಸಿನಿಮಾ ಒಪ್ಕೊಳ್ಳೋಕೆ ಕಾರಣ? ಈ ಸಿನಿಮಾ ಮೇನ್ ಆಗಿ ನನಗೆ ನನ್ನ ಕ್ಯಾರೆಕ್ಟರೈಸೇಷನ್ ಚೆನ್ನಾಗಿತ್ತು. ಅಂದರೆ ಸ್ಟೂಡೆಂಟ್ಸ್ನ ಅವ್ರ ಮನಸ್ಥಿತಿ ಮೇಲೆ ಒಂದು ಪರಿಣಾಮ ಬೀರುವಂಥದ್ದು, ಅಂದರೆ ಪಾಸಿಟಿವ್ ಆಗಿ. ಸೊ ಆ ಕ್ಯಾರೆಕ್ಟರ್ ನನಗೆ ತುಂಬ ಇಷ್ಟ ಆಯಿತು. ಯಾಕಂದರೆ ನಾನು ಯೂಶ್ವಲಿ ಕಾಲೇಜ್ ಶೋಸ್ ಅಲ್ಲಿ ಇಲ್ಲಿ ಹೋಗ್ತಿರ್ತೀನಲ್ಲ, ಸೊ ಅಲ್ಲಿ ಆ ಸ್ಟೂಡೆಂಟ್ಸ್ ಅವರು ಅಷ್ಟು ಅವ್ರಿಗೊಂದು ಖುಷಿ ಇರುತ್ತೆ. ನಾನು ಪರ್ಫಾರ್ಮ್ ಮಾಡ್ಬೇಕಾದ್ರೆ ಸ್ಟೇಜ್ ಮೇಲೆ ಅವ್ರು ಕಿರಿಸ್ತಿರ್ತಾರೆ, ಹಿಂಗೆ ನೋಡ್ತಿರ್ತಾರೆ, ಹಿಂಗೆ ನಂಗೆ ಸೆಕೆಂಡ್ ಮಾಡಬೇಕು ಅಂತ ಹಿಂಗೆ ಕಾಯ್ತಿರ್ತಾರೆ. ಸೊ ಆ ಥರ ಒಂದು ಎನರ್ಜಿ ಅವ್ರು ನನಗೆ ಕೊಡಬೇಕಾದಾಗ, ಸೊ ನಾನು ಅವ್ರಿಗೋಸ್ಕರ ಏನಾದರೂ ಒಂದು ಕೊಡೋಕ್ಕೆ ಇದೊಂದು ಒಳ್ಳೆ ಕ್ಯಾರೆಕ್ಟರ್ ಅಂತ ಅನಿಸ್ತು. ಅಂದರೆ ಒಂದು ಮೆಸೇಜ್ ಹೇಳೋಕ್ಕೆ ಅಂದರೆ ಕನೆಕ್ಟ್ ಆಗುತ್ತೆ ಅಂತ ತುಂಬ ಸ್ಟ್ರಾಂಗ್ ಆಗಿ ಅನಿಸ್ತು ನನಗೆ. ನಾನು ಸ್ಟೂಡೆಂಟ್ಸ್ ಜೊತೆ ಕನೆಕ್ಟ್ ಆಗ್ಬೋದು ಈ ಕ್ಯಾರೆಕ್ಟರ್ ಮುಖಾಂತರ ಹೋದ್ರೆ ಅಂತ. ಸೊ ಹಾಗಾಗಿ ಒಪ್ಕೊಂಡೆ. ನೈಸ್ ಸರ್, ತುಂಬಾ ಚೆನ್ನಾಗಿ ಹೇಳಿದ್ರೆ ಅದನ್ನ. ಅಂದ್ರೆ ಸಿನಿಮಾದಲ್ಲಿ ಕಾಲೇಜ್ ಇದೆ, ಫ್ರೆಂಡ್ಸ್ ಇದೆ, ಪ್ಲಸ್ ಫ್ಯಾಮಿಲಿ ಇದೆ. ಸೊ ಇದ್ರ ಜೊತೆ ಆಕ್ಷನ್ ಕೂಡ ಇದೆ. ನೀವೆಲ್ಲ ಆಕ್ಷನ್ ಮಾಡಿದ್ದು? ಓಕೆ ಮ್ಯಾಮ್, ನೀವು ಕೂಡ ತುಂಬಾ ಚೆನ್ನಾಗಿ ಫೈಟ್ ಮಾಡಿದ್ರೆ. Thank you. ಸೊ ಆಕ್ಷನ್ ಬಗ್ಗೆ ಹೇಳೋದಾದ್ರೆ, ಈ ನಮ್ಮ ಸ್ಟಂಟ್ ಮಾಸ್ಟರ್ ಬಂದು ಶಿವ್ ಮಾಸ್ಟರು ಮತ್ತೆ ನರಸಿಂಹ ಮಾಸ್ಟರು. ಅವ್ರೊಂದು ಫೈಟ್ ಇವ್ರೊಂದು ಫೈಟ್ ಮಾಡಿದ್ರು. ಅಂಡ್ ಅದು ನರಸಿಂಹ ಮಾಸ್ಟರ್ ಮೈಸೂರಲ್ಲಿ ಕಾಲೇಜ್ ಸೀನಲ್ಲಿ ಬರುವಂಥ ಫೈಟು. ಅದು ಕಂಪ್ಲೀಟ್ಲಿ ನ್ಯಾಚುರಲ್ ಫೈಟ್ ಆಗುತ್ತೆ. ಅದೇನು ಸಿನಿಮ್ಯಾಟಿಕ್ ಟಚ್ ಇರೋವಂಥ ಫೈಟ್ ಅಲ್ಲ. ಅದು ಕೂಡ ನಮ್ಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು ಆ ಫೈಟು. ನಾನು ಆ್ಯಕ್ಟಿಂಗ್ ಡಿಪ್ಲೊಮಾ ಮಾಡಿದ್ದೀನಿ. 15 and 16 ಆ್ಯಕ್ಟಿಂಗ್ ಡಿಪ್ಲೊಮಾ ಮಾಡಿದ್ದೀನಿ. ಡಿಪ್ಲೊಮಾ ಮಾಡಿದಾಗ ನನಗೆ ಜಾನಿ ಮಾಸ್ಟರ್ ಅಂತ ಪರಿಚಯ ಇರ್ಬೋದೇನೋ. ಅವ್ರು ನನ್ನ ಸ್ಟಂಟ್ ಮಾಸ್ಟ್ರು. ಅದಾದಮೇಲೆ ನನಗೆ ಎಲ್ಲೂ ಆಪರ್ಚುನಿಟೀಸ್ ಬರೋದು ಆಗ್ತಿರ್ಲಿಲ್ಲ, ಹಿಂಗೆ ಆಗ್ತಾ ಇತ್ತು. ಸೊ ಇವಾಗ ಈ ಸಿನಿಮಾದಲ್ಲಿ ನನಗೆ ಫೈಟ್ ಮಾಡಿದಾಗ ನನ್ನ ಆ ಆ್ಯಕ್ಟಿಂಗ್ ಡಿಪ್ಲೊಮಾ ಡೇಸ್ ಎಲ್ಲ ನೆನಪಾಯಿತು. ಆ್ಯಂಡ್ ಅದ್ರಲ್ಲಿ ನಾನು ಕಲ್ತಿರೋದನ್ನೆಲ್ಲ ಇಲ್ಲಿ ಕಂಪ್ಲೀಟಾಗಿ ಯೂಟಿಲೈಸ್ ಮಾಡಿಕೊಂಡು ವಿ ಹ್ಯಾವ್ ಡನ್ ಗುಡ್ ಜಾಬ್. ನೀವು ಹೇಳಿ ಫೈಟ್ಸ್ ಬಗ್ಗೆ. ಅದೇ ಶಿವ ಮಾಸ್ಟರ್ ಎಲ್ಲ ಟ್ರೈನಿಂಗ್ ಎಲ್ಲ ಕೊಟ್ಟಿದ್ರು. ಅವ್ರು ಹೇಳಿದ್ರಲ್ಲ ಫಸ್ಟ್ ಫೈಟ್ ನ್ಯಾಚುರಲ್ ಆಗಿ ತೆಗ್ದಿರೋದು ಅಂತ. ಆ ಫೈಟ್ ಅದೇ ಅಲ್ಲಿ ಬರ್ತಾ ನಾನೇನೋ ನನ್ನ ಆಪೋನೆಂಟ್ ಸಖತ್ ಸ್ಟ್ರಾಂಗ್ ಇರ್ತಾನೆ, ಹಂಗಿರ್ತಾನೆ ಹಿಂಗಿರ್ತಾನೆ ಅಂತ ಅನ್ಕೊಂಡ್ ಬಂದೆ. ಅಲ್ಲಿ ಡೈರೆಕ್ಟರ್ ನೋಡಿದ್ರೆ ಒಬ್ಬ ಕಾಮಿಡಿ ಪೀಸ್ ಸುನಿಲ್ ಕೊಟ್ಬಿಟ್ಟು ಹೊಡಿ ಅಂತ ಬಿಟ್ಬಿಟ್ರು. ಅವನಿಗೆ ನಾನು ಹೊಡಿಯೋಕ್ಕಿಂತ ಮುಂಚೆನೆ ರಿಯಾಕ್ಷನ್ ಕೊಡ್ತಾನೆ. ಹಿಂಗ್ ಹೊಡೆದಿರ್ತೀನಿ, ಹಿಂಗ್ ಹೊಡೆದ್ರೆ ಎಲ್ಲಾರು ಈ ಕಡೆ ಅಲ್ಲ ಸರ್ ಬೀಳ್ತಾರೆ, ಅಯ್ಯಪ್ಪ ಈ ಕಡೆನೆ ಬಿದ್ಬಿಡಿ, ಈ ಕಡೆನೆ ರಿಯಾಕ್ಷನ್ ಕೊಡ್ತಾ ಇದ್ರು. ಸೊ ಆ ತರ ಫುಲ್ ಫನ್ ಆಗಿತ್ತು. ಅದಾದ್ಮೇಲೆ ಹೊಡ್ಸ್ಕೊಂಡಿದೀನಿ ಕೂಡ. ಪ್ರಣವ್ ಸರ್ ಸರಿಯಾಗಿ ಹೊಡೆದಿದ್ದಾನೆ, ಬಟ್ ಚೆನ್ನಾಗಿ. ಮತ್ತೆ ಟೇಕ್ ಮುಂಚೆನೆ ಬಂದು ಹೇಳ್ತಾ ಇದ್ದ, ಅಕ್ಕ ಹೆಂಗ್ ಹೊಡಿತೀರಾ, ಹೊಡ್ ತೋರಿಸಿ ಒಂದ್ಸಲ. ಅವನಿಗೆ ನನ್ ಕೈಲಿ ಹೊಡ್ಸ್ಕೊಳ್ಳೋದಂದ್ರೆ ಅಷ್ಟು ಇಷ್ಟ ಆಯ್ತು ಅನ್ಕೋತೀನಿ. ಅದಕ್ಕೆ ಪ್ರಾಬ್ಲಿ ನಾನು ಚೆನ್ನಾಗಿ ಹೊಡೆದಿದ್ದೀನಿ. ಸರಿಯಾಗಿ ಹೇಳಕ್ ಬಂದ್ರೆ ಅನ್ಸುತ್ತೆ. ಇಲ್ಲ ಕೇಳ್ತೇವೆ. ನಾನು ಆ ಸೀನ್ ಅಲ್ಲಿ ಇರ್ಲಿಲ್ಲ, ಅವತ್ತು ಶೂಟಿಂಗ್ ಅದನ್ನ ಬಟ್ ನೀವು ನೋಡಿದಿರಲ್ಲ ಮೂವಿನಲ್ಲಿ? ಮೂವಿ ನೋಡಿದ್ದೀನಿ. ಸರ್ ಹೌದು, ನೀವು ಹೇಳಿ ಆಸ್ ಅನ್ ಆಡಿಯನ್ ಆಗಿ, ಯಾಕಂದ್ರೆ ಅವ್ರು ಯಾರು ಸಿನಿಮಾ ನೋಡಿಲ್ಲ ಅಂತ ಡೈರೆಕ್ಟ್ ಹೇಳ್ತಿದ್ದಾರೆ. ನೀವು ನೋಡಿದ್ರೆ ಅಂತ ಆಗ್ಲೇ ಹೇಳಿದ್ರಿ. ಹೆಂಗ್ ಮಾಡಿದೀನಿ ಸರ್? ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಪರ್ಫಾರ್ಮೆನ್ಸ್. ಫೈಟಿಂಗ್ ಇನ್ನೊಂದ್ ಸ್ವಲ್ಪ ಮಾಡ್ಬೇಕಿತ್ತು, ಫ್ಲಿಪ್ ಎಲ್ಲ ಹೊಡಿಬೇಕಿತ್ತು, ಮಿಸ್ ಆಗಿದೆ. ನೆಕ್ಸ್ಟ್ ಸಿನಿಮಾದೆಲ್ಲ ಮಾಡಿ. ಸೊ ಆಕ್ಟಿಂಗ್ ವೈಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಹೋಲ್ಡ್ ಇದೆ ಕಥೆಯಲ್ಲಿ, ಕತೆ ಹೋಲ್ಡ್ ಇದೆ. ಅದ್ರ ಜೊತೆಗೆ ಇವರು ಪರ್ಫಾರ್ಮೆನ್ಸ್ಗಳು ಚೆನ್ನಾಗಿ ಮಾಡಿದ್ದಾರೆ. ಸಿನಿಮಾ ಆಡಿಯನ್ಸ್ ಇವಾಗ ಏನು ಸಿನಿಮಾ ನೋಡೋಕೆ ಬರ್ತಾರೆ. ಸೊ ಫಸ್ಟ್ ಆಫ್ ಆಲ್ ಇವಾಗ ನಾನು ಚಂದನ್ ಶೆಟ್ಟಿ ಹೀರೋ ಅಂತ ಅನ್ಕೊಂಬರೋರಿಗೆ ನಾನು ಹೇಳೋದಿಷ್ಟೇ, ಈ ಸಿನಿಮಾದಲ್ಲಿ ನಾನು ಒಬ್ಬನೇ ಇಲ್ಲ, ಎಲ್ಲರೂ ಇದ್ದಾರೆ ಈ ಸಿನಿಮಾದಲ್ಲಿ. ನಾನು ಒಬ್ಬನೇ ಅಂತಲ್ಲ, ನಾನು ಒಂದು ಸ್ಪೆಷಲ್ ಆಗಿ ನಾನು ಕ್ಯಾರೆಕ್ಟರ್ ಮಾಡಿದ್ದೀನಿ. ಮೇಜರ್ ಆಗಿ ಇವ್ರು 4 ಜನ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿ ಸಿನಿಮಾನ ತೊಗೊಂಡು ಬರ್ತಾ ಇರ್ತಾರೆ. ಸೊ ಮಧ್ಯದಲ್ಲಿ ನಂದೊಂದು ಎಂಟ್ರಿ ಬರುತ್ತೆ. ಅದಾದ್ಮೇಲೆ ಕ್ಲೈಮ್ಯಾಕ್ಸಲ್ಲಿ ಮತ್ತೆ ಬರ್ತೀನಿ. ಸೊ ಇದು ಎಂಟೈರ್ ಸಿನಿಮಾ. ಸೊ ಇನ್ನು ಜಾಸ್ತಿ ಹೇಳಕ್ ಹೋಗಲ್ಲ. ಇಲ್ಲ ಇನ್ನೊಂದ್ ಸ್ವಲ್ಪ ಕತೆ ನೋಡಿ. 19th ಬಂದು ನೋಡಿ, ಜುಲೈ ಸಿನಿಮಾ ನೋಡಿ ಗೊತ್ತಾಗುತ್ತೆ. ವಿದ್ಯಾರ್ಥಿನಿಯರೇ ಅಂದ್ರೆ ಇದು ಹೇಳೋದೇ ಸ್ಟೂಡೆಂಟ್ಸ್ ಹೇಳ್ದಂಗಿದೆ, ಬಂದು ಸಿನಿಮಾ ನೋಡಿ ಅನ್ನೋ ತರನೇ ಇದೆ. ಸೊ ವಿದ್ಯಾರ್ಥಿನಿಯರು ಇದರಿಂದ ಏನೆಲ್ಲ ಕಲಿಬಹುದು ಅಂತ ನಿಮ್ ಪ್ರಕಾರ? ಕಲಿಯೋದೇನು ಅಂತ ಹೇಳಿದ್ರೆ, ಈಗಿರೋ ಜನ್ರೇಷನ್ ಅಲ್ಲಿ ನಾನು ಅಬ್ಸರ್ವ್ ಮಾಡ್ದಂಗೆ ಎಮೋಷನ್ಸ್ಗಳಿಲ್ಲ ಇಲ್ಲಿ ಯಾರಿಗೂ.
ಈಗಿರೋ ಯೂತ್ಸ್ಗಳಿಗೆ. ಅಂದರೆ ನಮಗೆ ಒಂದು ಬಾಂಡಿಂಗ್ ಅನ್ನೋದಿದೆ, ನಮಗೆ ಆ ಎಮೋಷನ್ಗೆ ತುಂಬ ವ್ಯಾಲ್ಯೂ ಕೊಡ್ತೀವಿ. ಇಲ್ಲ ಅಷ್ಟೊಂದು ಈಗಿರೋ ಜನ್ರೇಷನ್ ಮಕ್ಕಳಿಗೆ ತುಂಬ ಕಮ್ಮಿಯಾಗಿ ಹೋಗ್ಬಿಟ್ಟಿದೆ. ಅಷ್ಟೆಲ್ಲ ತಲೆ ಕೆಡ್ಸ್ಕೊಳ್ಳೋದಿಲ್ಲ ಇವಾಗ. ಏನಂತ ಇದಾಯ್ತು ಅಂತಂದ್ರೆ ಬ್ರೇಕಪ್ ಅಂತಂದ್ರೆ ಓಕೆ ಬ್ರೇಕಪ್ ಓಕೆ ಅಂತಾರೆ. ನಾವು ಬ್ರೇಕಪ್ ಅಂತ ಅಂದ್ಬಿಟ್ಟಿದ್ರೆ ಒಂದೊಂದು ತಿಂಗಳು 2 ತಿಂಗಳು ಡಿಪ್ರೆಷನ್ ಹೋಗ್ಬಿಡ್ತಾ ಇದ್ದೀವಿ ನಾವು. ಸೊ ಈಗ ಅದು ಕಾಮನ್ ಆಗಿ ಹೋಗ್ಬಿಟ್ಟಿದೆ ಇವಾಗ. ಬ್ರೇಕ್ ಓಕೆ ನೋ ಪ್ರಾಬ್ಲಮ್ ಅಂತ ಆ ಥರ ಜನ್ರೇಷನ್ ಇವಾಗ ಇರೋದ್ರಿಂದ. ಸೊ ಅದರಲ್ಲಿ ಇನ್ನೊಂದಷ್ಟು ಬೇರೆ ಬೇರೆ ಥರ ಎಮೋಷನ್ಸ್ಗಳು ಬರುತ್ತೆ. ಲೈಫ್ ವ್ಯಾಲ್ಯೂಸು, ಲೈಫ್ ಲೆಸನ್ಸು, ಅದೆಲ್ಲ ತುಂಬ ಇಂಪಾರ್ಟೆಂಟ್ ಆ್ಯಕ್ಚುಲಿ. ಅದನ್ನು ಮರೆತರೆ ಕಷ್ಟ ಮುಂದಿನ ಜೀವನ ನಡೆಸೋಕ್ಕೆ. ಸೊ ಲೈಫ್ ವ್ಯಾಲ್ಯೂಸು, ಲೈಫ್ ಲೆಸನ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಒಬ್ಬ ಮನುಷ್ಯನಾಗಿ. ಸೊ ಅದರಲ್ಲಿ ಒಂದಷ್ಟು ಮೆಸೇಜ್ಗಳನ್ನ ಹೇಳೋ ಪ್ರಯತ್ನ ಮಾಡಿದ್ದಾರೆ ಡೈರೆಕ್ಟರ್. ಬೇಸಿಕಲಿ ಹ್ಯೂಮನ್ ಎಮೋಷನ್ಸ್ ಬಗ್ಗೆ Correct. ಕನೆಕ್ಟ್ ಆಗುತ್ತೆ. ಇದೊಂದು ಸ್ಟೂಡೆಂಟ್ಸ್ ಬಟ್ ಫ್ಯಾಮಿಲಿ ಬಗ್ಗೆ Family, ಎಲ್ಲ correct. ವಿಷಯಗಳನ್ನು ಕೂಡ ಇದರಲ್ಲಿದೆ. ಕರೆಕ್ಟ್. ನೈಸ್ ಸರ್. ಟ್ರೈಲರ್ ಅಲ್ಲಿ ಒಂದು ಡೈಲಾಗ್ ಇದೆ, ಏನಿಲ್ಲ ಅಂದ್ರೆ ಬದುಕಬಹುದು ಬಟ್ ಒನ್ ಡೇ ಮೊಬೈಲ್ ಇಲ್ಲದೆ ಬದುಕಕ್ಕಾಗಲ್ಲ ಅಂತ ಏನೋ ಹೇಳ್ತಾರೆ. ಸೊ ನೀವ್ ಯಾವಾಗಾದ್ರೂ ಒನ್ ಡೇ ವಿತೌಟ್ ಮೊಬೈಲ್ ಇದ್ರ? ಅಂದ್ರೆ ರೀಸೆಂಟ್ ಒಂದು 5-6 years ಬ್ಯಾಕ್. ನಾನಿದ್ದೀನಿ 107 ದಿವಸ ಇದ್ದೆ ನಾನು. ಅಲ್ಲ ಬಿಗ್ ಬಾಸ್ ಸರ್ ದೊಡ್ಡ ಆನ್ಸರ್ ಇಟ್ಕೊಂಡು ಕೂತಿದ್ದಾರೆ. 107 ದಿನ. ಅದು ಬಿಟ್ಟಿಲ್ಲ. ನಾಟ್ ಇವನ್ ಸಿಂಗಲ್. 107 ಸೆಕೆಂಡು ಇಲ್ಲ. ನೀವ್ ಯಾವಾಗಾದ್ರೂ ಸರ್ ನಾವು ಮೊಬೈಲ್ ಕೆಟ್ಟೋದಾಗ, ಮೊಬೈಲ್ ಒಡೆದೋದಾಗ ಆಪ್ಷನ್ ಇಲ್ಲದೆ ರಿಪೇರಿ ಕೊಟ್ಟಿರ್ತೀರಲ್ಲ, ಅವಾಗಿದ್ದೀವಿ ಅಷ್ಟೇ. ಬಿಟ್ರೆ ಅದೊಂಥರ ಹೆಂಗೋಗಿದೆ ಅಂತಂದ್ರೆ ನಮ್ಗೆ ಇನ್ನೂ ಮದ್ವೆ ಆಗಿಲ್ಲ ಬಟ್ ಅದೇ ವೈಫ್ ಆಗೋಗಿದೆ, ಜೊತೆಲೇ ಇರುತ್ತೆ. ಆತರ ಲೈಕ್ ಔಟ್ಡೋರ್ ಹೋದಾಗ ಫುಲ್ ಡೇ ಇದೆ, ಬೆಳಿಗ್ಗೆ ನೋಡ್ತಾ ಇದೆ ಬಿಟ್ರೆ ರಾತ್ರಿ ನೋಡ್ತಾ ಇದೆ. 24 hours ಮೊಬೈಲ್ 24 hours ಇಲ್ಲ. ಚಾನ್ಸ್ ಇಲ್ಲ. ಚಾನ್ಸ್ ನೀವ್ ಕೇಳ್ಬೇಡಿ ಅನ್ನತ್ತಾರೆ. ಯಾರು ಬಿಟ್ಟಿರ್ಬೇಕಾದ್ರೆ ಇರ್ಬೋದು, ಭಾವನ ಚಾನ್ಸ್ ಇಲ್ಲ. ನನಗೆ ಒಂದ್ಸಲ ಆಗಿತ್ತು, ನಮ್ಮ ತಂದೆಯವರು ಸಂಸ್ಕೃತ ಶಿಬಿರಕ್ಕೆ ಹಾಕ್ಬಿಟ್ಟಿದ್ರು ಮತ್ತೂರ್ ಹತ್ರ. ಅದು ಒಂದು 30 days ಇತ್ತು. ಅಲ್ಲಿ ಮೊಬೈಲ್ ಇಲ್ಲ, ಏನು ಎಲೆಕ್ಟ್ರಾನಿಕ್ ಡಿವೈಸಸ್ ಏನೂ ಇಲ್ಲ ಅಲ್ಲಿ. ಆವಾಗ ಒಂದ್ಸಲ ಬಿಟ್ಟಿದ್ದೆ ನಾನು 30 days. ಅಲ್ಲಿ ಇಂಗ್ಲಿಷ್ ಇಲ್ಲ, ಕನ್ನಡ ಇಲ್ಲ, ಓನ್ಲಿ ಸಂಸ್ಕೃತದಲ್ಲೇ ಮಾತಾಡೋದು. ಯಾವ ಏಜ್ ಅಲ್ಲಿ ಇರ್ತೀರಾ? ನಾನು ಆಲ್ಮೋಸ್ಟ್ ಒಂದು 4-5 years ಬ್ಯಾಕ್. ಅವಾಗಿನ ಸ್ಟಾರ್ಟಿಂಗ್. ಸೊ ನಿಮ್ಮ ಅವಾಗ ನನ್ನ ಹತ್ರ teenage ಫೋನೇ ಅಲ್ಲಿ- ಇರ್ಲಿಲ್ಲ. ಹೇಳಿ. ಅವಾಗ ನನ್ನ ಹತ್ರ ಫೋನೇ ಇರ್ಲಿಲ್ಲ ಅಂದ್ರೆ ನಾವೇನೋ ಒಳ್ಳೆ ಪಂಚ್ ಹಾಕ್ತಾರೆ ಅಂತ ಕೇಳಿದ್ರೆ. ಓಕೆ, ನಿಮ್ಮ ಟೀನೇಜ್ ಅಲ್ಲಿ ಯಾವ್ದಾದ್ರು ಮಾಡಿದಂತ ತುಂಬಾ ಕ್ರೇಜಿಯಸ್ಟ್ ಥಿಂಗ್ ಅಂದ್ರೆ ಯಾವ್ದು? ಸುಮಾರಿದೆ ಸರ್, ಯಾವ್ದಾದ್ರು ಒಂದು ಹೇಳಿ. ನೆನ್ಪು ಮಾಡ್ಕೋಬೇಕಾಗತ್ತೆ. ಫಸ್ಟ್ ಯಾರಿಗೆ ನೆನಪಾಗುತ್ತೆ ಅವ್ರಿಗೆ? ಎಷ್ಟಿದೆ ಅಷ್ಟು. ಚಂದನ್ ಸರ್ ಕೇಳ. ಚಂದನ್ ಸರ್ ಕ್ರೇಜಿನಾ? ಕ್ರೇಜಿಯಸ್ಟ್ ಥಿಂಗ್ ಯಾವ್ದು? ಟೀನೇಜ್ ಫ್ರೆಂಡ್ಸ್ ಜೊತೆ ಕ್ರೇಜಿಯಸ್ಟ್ ಅಂದ್ರೆ ಅದೇ ಎಕ್ಸಾಮ್ ಅಲ್ಲಿ ಒಂದು FA3 ಅಂತ ಒಂದು ಸಬ್ಜೆಕ್ಟ್ ಬರುತ್ತೆ. ನಾನು BBM ಮಾಡಿದ್ದು ಫೈನಾನ್ಷಿಯಲ್ ಅಕೌಂಟಿಂಗ್ 3 ಅಂತ 3ನೇ ಸೆಮ್ಮಲ್ಲಿ ಬರುತ್ತೆ ಅದು ಎಕ್ಸಾಮ್ ಸಬ್ಜೆಕ್ಟ್. ಸೊ ಸಖತ್ತಾಗಿ ಓದಿದೆ. ಹೆಂಗ್ ಓದಿದ್ದೀನಿ ಅಂತ ಹೇಳಿದ್ರೆ ಅದನ್ನ ನಾನೊಂದು 10 ಜನಕ್ಕೆ ಟ್ಯೂಷನ್ ಮಾಡ್ತಿದ್ದೆ ಆ ಸಬ್ಜೆಕ್ಟ್ ಹೇಳ್ಕೊಟ್ಟು ಎಲ್ಲಾರ್ಗು. ಲಾಸ್ಟ್ ಎಕ್ಸಾಮ್ ಬರೋದು ನೋಡಿ ರಿಸಲ್ಟ್ ನೋಡಿದ್ರೆ ನಾನೇ ಫೇಲ್, ಇನ್ನೂರ ಪಾಸ್ ಆಗ್ಬಿಟ್ಟಿದ್ದಾರೆ. ಅದೇ ಗೊತ್ತಿಲ್ಲ ಅದ್ ಏನಾಗೋಗಿದೆ ಅವತ್ತು. ನಾನು ಥಿಯರಿ ಬರೀಲಿಲ್ಲ, ಪ್ರಾಕ್ಟಿಕಲ್ ಮಾತ್ರ ಬರೀ ಪ್ರಾಬ್ಲಮ್ಸ್ ಮಾತ್ರ ಸಾಲ್ವ್ ಮಾಡ್ಬಿಟ್ಟಿದ್ದೀನಿ. ಥಿಯರಿ ಬರ್ದಿಲ್ಲ. ಥಿಯರಿ ಬರಿಬೇಕು ಆಕ್ಚುಲಿ. ಥಿಯರಿ ಕಂಪಲ್ಸರಿ ಒಂದಾದ್ರೂ ಆನ್ಸರ್ ಮಾಡಲೇಬೇಕು. ಅದು ನಾನು ಮಾಡಿಲ್ಲ, ಫೇಲ್ ಆಗ್ಬಿಟ್ಟಿದ್ದೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಅದು ಆ ಸಬ್ಜೆಕ್ಟ್ ಮೇಲೆ ಎಷ್ಟು ಕೋಪ ಅಂದ್ರೆ ನನಗೆ 4th SEM ಅಲ್ಲಿ ಮತ್ತೆ ಬರಿಬೇಕಲ್ವ ಎಕ್ಸಾಮು. 4th SEM ಅಲ್ಲಿ ಬ್ಲಾಂಕ್ ಪೇಪರ್ ಕೊಟ್ಬಿಟ್ಟು ಬಂದಿದ್ದೆ ಟೀಚರ್ಗೆ. ಹೆಸರು ಬರ್ದೆ ಫಸ್ಟ್ ಪೇಜಲ್ಲಿ. ಆಮೇಲೆ ಬರೆಯಲ್ಲ, ನೆಕ್ಸ್ಟ್ ಟೈಮ್ ನೋಡ್ಕೊಳ್ಳೋಣ ಬಿಡು ಅಂತ ಅನ್ಕೊಂಡು ಸೀದಾ ತಗೊಂಡು ನಮ್ಮ ಲೆಕ್ಚರ್ ಕೈಲಿ ಕೊಟ್ಟೆ. ಏನು ಅದೊಂದು ಮಿನಿಮಮ್ 10 ನಿಮಿಷನೋ 15 ನಿಮಿಷನೋ ಕೂರ್ಲೇಬೇಕು ಕಂಪಲ್ಸರಿ ಎಕ್ಸಾಮ್ ಹಾಲ್ ಒಳಗಡೆ. ಇಮಿಡಿಯೇಟ್ ಆಗಿ ಹೋಗಂಗಿಲ್ಲ. ಸೊ ಅಷ್ಟು ಟೈಮ್ ಆಗೋವರೆಗೂ ಕೂತ್ಕೊಂಡೆ. ಆಮೇಲೆ ಫಸ್ಟ್ ಹೋಗಿ ಅವ್ರಿಗೆ ಕೊಟ್ಟೆ. ಅವರು ತೆಗೆದ್ರು, ಎಲ್ಲ ಶೀಟು ತೆಗೆದ್ರು, ಎಲ್ಲೋ ಏನು ಬರ್ದಿಲ್ಲ. ಅವ್ರಿಗೆ ಏನ್ ಡೌಟ್ ಬಂತು, ಈ ನನ್ನ ಮಗ ಏನ್ ಮಾಡ್ಬೋದು, ಕರೆಕ್ಟ್ ದುಡ್ಡು ಕೊಟ್ಬಿಟ್ಟು ಬೇರೆಯವ್ರ ಬರಿಬೋದೇನೋ ಮೋಸ್ಟ್ಲಿ, ಅದಕ್ಕೆ ಅಂದ್ಬಿಟ್ಟು ಎಲ್ಲಾ ಪೇಜ್ ಕಾಟ್ ಮಾಡಪ್ಪ ಅಂದ್ರು. ಎಷ್ಟೋ 22 ಪೇಜ್ ಇತ್ತು, 22 ಪೇಜನ್ನು ಕಾಟ್ ಮಾಡ್ಬಿಟ್ಟು ಕೊಟ್ಬಿಟ್ಟು ಬಂದು. ಸೊ ಅದು ಕ್ಲಿಯರ್. ಅದೇ ಆ ಸಬ್ಜೆಕ್ಟ್
ಈ ಸ್ಟೇಜ್ ಆ ಸಬ್ಜೆಕ್ಟ್ ಕಾರಣ. ಆ ಸಬ್ಜೆಕ್ಟ್ ಬಿಟ್ಟಿದ್ದು ಒಳ್ಳೇದಾಯ್ತು. ಹೌದು, ಬಹಳ ಒಳ್ಳೇದಾಯ್ತು. So, ನಿಮ್ದು ನನಗೆ ಆಕ್ಚುಲಿ ಒಂದು ಎಕ್ಸ್ಪೀರಿಯನ್ಸ್ ಇದೆ. ನಮ್ಮ ಮನೆ ಹತ್ರ ತುಂಬಾ ಜನ ಫ್ರೆಂಡ್ಸ್ ಇದ್ರು ಅಂಡ್ ನಾನು ಸ್ಕೂಲ್ ಹೋಗ್ತಿರ್ಲಿಲ್ವಲ್ಲ, ಸೊ ಅವ್ರಿಗೆಲ್ಲ ಕೇಳ್ತಾ ಇದ್ದೆ ಸ್ಕೂಲ್ ಅಂದ್ರೆ ಏನ್ ನಡೀತಾ ಇತ್ತು. ಒಬ್ಬನಿಗೆ ಎಕ್ಸಾಮ್ ಅವತ್ತು ಮ್ಯಾಥ್ಸ್ ಎಕ್ಸಾಮು, ಅವನು ಅದು 50 ಮಾರ್ಕ್ಸ್ಗೆ 43 ಮಾರ್ಕ್ಸ್ ತಗೊಂಡಿದ್ದ. ಅಂಡ್ ಅವ್ರ ಮನೆ ಸರ್ರಿಗೆ ಬೈದ್ರಂತೆ, ಏನೋ ಇದು 50 ಮಾರ್ಕ್ಸ್ 43 ಮಾರ್ಕ್ಸ್ ತೆಗ್ದಿದ್ಯಾ ಅಂತ ನನ್ಗೆ ಬಂದು ಹೇಳ್ತಾ ಇದ್ದ ಸ್ಟೋರಿ. ಅವ್ನು ಎಕ್ಸಾಮ್ ಪೇಪರ್ ಬಂದು ತೋರಿಸ್ದ, ಎಲ್ಲ ಟೀಚರ್ 1, 1.5, 2.5, 5 ಎಲ್ಲ ಕೊಟ್ಟಿದ್ರು. ನನಗೆ ಅರ್ಥ ಆಗಿಲ್ಲ, ಸ್ಕೂಲ್ಗೆ ಹೋಗಿಲ್ವಲ್ಲ, ಹೆಂಗಿದೆಲ್ಲ ಮಾರ್ಕ್ಸ್ ಹಾಕ್ತಾರೆ ಅಂತೆಲ್ಲ ನೋಡಿದೆ, ಕ್ಯಾಲ್ಕುಲೇಟ್ ಮಾಡಿ ನೋಡಿದೆ, ಟೀಚರ್ ಮಿಸ್ಟೇಕ್ ಮಾಡಿದ್ರು ಅವತ್ತು. ಆಕ್ಚುಲಿ 2 ಮಾರ್ಕ್ಸ್ ಜಾಸ್ತಿನೇ ತೆಗ್ದಿದ್ದ, 45 ತೆಗ್ದಿದ್ದ, 43 ಕೊಟ್ಬಿಟ್ಟಿದ್ರು ಟೀಚರು. ಎಲ್ಲ ನೋಡ್ಬಿಟ್ಟು ಏನೋ ಮಿಸ್ ಹೊಡಿತಿದ್ಯಲ್ವಾ, 45 ಬರ್ತಾ ಇದೆ, ನಾನು ಇನ್ನೊಂದು 5 ಮಾರ್ಕ್ಸ್ ಸೇರಿಸ್ಬಿಡ್ತೀನಿ, 50 ಆಗ್ಬಿಡುತ್ತೆ, ನಂಗೆ ಗೊತ್ತಿರಲಿಲ್ಲ. ಸೊ ರೆಡ್ ಪೆನ್ ತೊಗೊಂಡು ನಾನೇ ಹಾಕ್ಬಿಟ್ಟಿದ್ದೀನಿ, ಬೈ ಮಿಸ್ಟೇಕ್ ನಾನೊಂದು ಎಕ್ಸ್ಟ್ರಾ ಹಾಕ್ಬಿಟ್ಟಿದ್ದೀನಿ. ಮಗ ನಿಮ್ಮ ಟೀಚರ್ಗೆ ಹೋಗ್ಬಿಟ್ಟು ನೀನು ತೋರ್ಸು ಒಂದ್ಸಲ, ಅವ್ರೇನು ಹೇಳ್ತಾರೆ ನೋಡೋಣ ಅಂದ್ಬಿಟ್ಟು ವಾಪಸ್ ಕೊಟ್ಟೆ. ಅವನು ಹೋಗ್ಬಿಟ್ಟು ಟೀಚರ್ಗೆ ತೋರಿಸಿದ್ದಕ್ಕೆ ಟೀಚರ್ ಒಂಥರ ಫುಲ್ ಕ್ಯಾಲ್ಕುಲೇಟ್ ಮಾಡ್ಬಿಟ್ಟು 52 ಬಂತು. 50 ಮಾರ್ಕ್ಸ್ ಪೇಪರ್ಗೆ 52 ಹಾಕ್ಬಿಟ್ಟಿದ್ದೀನಿ, 2 ಎಕ್ಸ್ಟ್ರಾ. ಆಮೇಲೆ ಅವನು ಹೋಗ್ಬಿಟ್ಟು ವಾಪಸ್ಸು ಚೇಂಜ್ ಮಾಡಿಸ್ಕೊಂಡು ಟೀಚರ್ ಹೇಳಿದಂತೆ ಅವನಿಗೆ, ಐ ಕಾನ್ ಗಿವ್ ಯು 52 ಫಾರ್ 50, ಐ ಕ್ಯಾನ್ ಗಿವ್ ಓನ್ಲಿ 50 ಫಾರ್ 50 ಅಂದ್ಬಿಟ್ಟು 50 ಅವತ್ತು. ಇದೊಂದು ಫನಿಯೆಸ್ಟ್ ಇದು ನಾನು ಮಾಡಿದೆ. ನನಗೆ ಯಾವ್ದು ಆ ಥರ ಇಲ್ಲ, ಮುಂದಿನ ವರ್ಷ ಹೇಳಿರಂತೆ. ಕಾಲೇಜಲ್ಲಿ ಓದ್ತಾ ಇದೆ, ಬಟ್ ಒಬಿಡಿಯನ್ಸ್ ಓದ್ತಾ ಇದ್ರಲ್ಲ, ಓದ್ತಿದ್ದೀನಿ. ಓದ್ತಾ ಇದ್ದೀನಿ. ಇವಾಗ ಬಿಕಾಮ್ ಅಲ್ವಾ, ಬಟ್ ಇದು ನಾವು PU ಸ್ಟೂಡೆಂಟ್ಸ್. PUಲು ಏನಾದ್ರು ಇರುತ್ತಲ್ವಾ ಮೆಮೊರೀಸ್, ಬಟ್ ಹೇಳಿ. ನನಗೆ ಯಾವ್ದು ಆ ಥರ ಇಲ್ಲ. ಬಿಕಾಸ್ ನಾನು ಒಬಿಡಿಯನ್ಸ್ ಸ್ಟೂಡೆಂಟ್. ಯಾರು ಒಬಿಡಿಯಂಟ್ ಅಂತ ಅದೇ ಹೇಳಿದ್ನಲ್ಲ, ಜಾಸ್ತಿ ಸ್ಟಾಫ್ ರೂಮ್ ಅಲ್ಲೇ ಇರ್ತಾ ಇದ್ದೆ. ಪೇರೆಂಟ್ಸ್ ಕರ್ಕೊಂಡ್ ಬರಕ್ ಹೇಳ್ತಾ ಇದ್ರು, ನಮ್ಮಮ್ಮ ನನ್ ಜೊತೆ ನಕ್ಕೊಂಡ್ ಬರ್ತಾ ಇದ್ರು, ನಕ್ಕೊಂಡ್ ಹೋಗ್ತಾ ಇದ್ರು. ಅದೇ ಒಂದು ಚಿಕ್ಕ ರ್ಯಾಪಿಡ್ ಫೈರ್. ಇವ್ರು ಕೇಳಿದ, ಇವ್ರು ಹೇಳಿಲ್ವಾ? ಸಾಲ್ ಬ್ರೋ, ಸಾಕಷ್ಟಿದೆ ಬ್ರೋ, ಹೇಳಕ್ಕಾಗಿಲ್ಲ. ಒಂದ ಎರಡ ಹೇಳು ಅಂದ್ರೆ ಹೇಳ್ತೀನಿ. ಸೆಪರೇಟ್ ಇಂಟರ್ವ್ಯೂ. ನಾನು ನಾರಾಯಣ ಇನ್ಸ್ಟಿಟ್ಯೂಟ್ ಅಲ್ಲಿ ಫಸ್ಟ್ ಇಯರ್ ಓದಿದ್ PU. ಅಲ್ಲಿ ಒಂದ್ಸತಿ ನಾವು ಹುಡುಗರೆಲ್ಲ ಒಂದು ಕ್ಲಾಸ್ ರೂಮ್ಗೆ ಹಾಕ್ಬಿಟ್ಟಿದ್ವಿ. ನಮ್ ಜೊತೆ ಹುಡುಗಿರೇ ಇದ್ದಿಲ್ಲ, ಅಷ್ಟು ತೀಟ್ಲೆ ನಾವು ಹುಡುಗರು. ಸೊ ನಾವೆಲ್ಲ ಈ ಬೆಂಚ್ ಕೆಳಗಡೆ ರ್ಯಾಪಿ ಇರುತ್ತೆ ಬುಕ್ ಇಕ್ಕಕ್ಕೆ, ಅದರಲ್ಲಿ ಪೇಪರ್ಸ್ ಎಲ್ಲ ತುಂಬಿಟ್ಟು ಬೆಂಕಿ ಇಕ್ಬಿಟ್ಟಿದ್ವಿ. ಅದು ಎಷ್ಟು ಮಟ್ಟಿಗೆ ಬೆಂಕಿ ಹತ್ಕೊಂಡಿತ್ತು ಅಂತಂದ್ರೆ, ಏನು ಬಕೆಟಲ್ಲಿ ಬಿಂದಿಗೆಲ್ಲ ನೀರು ತಗೊಂಬಂದು ಆರಿಸಿದ್ರು ಆರಿಲ್ಲ, ಫೈರ್ ಇಂಜಿನ್ ಕರ್ಸಿದ್ರು ಫೈನಲ್ಲಿ. ಅಷ್ಟು ಬೆಂಕಿ ಹತ್ಕೊಂಡ್ಬಿಡ್ತು ಕ್ಲಾಸ್ ರೂಮಲ್ಲಿ. ಅದೊಂದು ಇನ್ಸಿಡೆಂಟು. ಆಮೇಲೆ ನಮ್ಮ ಪೇರೆಂಟ್ಸ್ ನ ಕರ್ಸಿದ್ರು, ಪೇರೆಂಟ್ಸ್ ಕರ್ಸ್ತಾರೆ, ಮತ್ತೆ ನಾವು ಮಾಡ್ತಾನೆ ಇರ್ತೀವಿ. ಆಮೇಲೆ ಟಾಯ್ಲೆಟ್ ರೂಮ್ ಅಲ್ಲಿ ಆಟೋಮಾಂಬಿಕ್ ಬಂದ್ಬಿಡೋದು, ಟೀಚರ್ ಅಲ್ಲಿ ನಡ್ಕೊಂಡು ಹೋಗ್ತಾ ಪಟಾಕಿ ಹಾಕ್ಬಿಡೋ, ಅನ್ಸ್ಬಿಟ್ಟು ಬಿಸಾಕ್ಬಿಡೋದು, ಸುಮಾರು ಮಾಡಿದೀವಿ. ಆಮೇಲೆ ಎಕ್ಸಾಮ್ ಹಾಲ್ಗೆ ಹೋದ್ರೆ ನನ್ಗೆ ಸುಮ್ಮನೆ ಹಿಂಗ್ ಶರ್ಟ್ ಹಿಂಗ್ ಅಂದ್ರೆ ಫುಲ್ ಚಿಕ್ಕುಗಳೇ ಬಿದ್ದಿರೋದು ಕೆಳಗಡೆ, ಅಷ್ಟು ಜೋಡಿಸ್ಕೊಂಡಿರ್ತಿದ್ದೆ. ಸೊ ಈ ತರ ನಮ್ ಡೇಸ್. ದರ್ಶನ್ ಸರ್ ಪರ್ಫಾರ್ಮೆನ್ಸ್ ಹೆಂಗಿದೆ ಮೂವಿಲಿ ಅಂದ್ರೆ ಎಲ್ಲರೂ ಅವ್ರನ್ನ ಮಾಸ್ ಆಗಿ ಇಷ್ಟಪಟ್ಟಿದ್ದಾರೆ, ಬಟ್ ಅವರು ಒಬ್ಬ ಆಕ್ಟರ್ ಅಂತ ಎಷ್ಟು ಸಕ್ಕತ್ತಾಗಿ ಪ್ರೂವ್ ಮಾಡಿದ್ದಾರೆ ಆ ಸಿನಿಮಾದ ನನ್ನ ಪ್ರೀತಿಯ ರಾಮು. ಅಂಡ್ ಅವ್ರ ಒಂದು ಇಂಟರ್ವ್ಯೂ ಹೇಳಿದ್ದಾರೆ, ಇನ್ನು 1 hour or 2 hour ಎಕ್ಸ್ಟ್ರಾ ಅದೇ ತರ ಆಕ್ಟ್ ಮಾಡಿದ್ರೆ ಅವ್ರ ಕಣ್ಣು ಹೋಗೋ ಚಾನ್ಸಸ್ ಇತ್ತು ಅಂತ ಹೇಳಿ ಅವರೇ ಪರ್ಸನಲ್ ಒಂದು ಇಂಟರ್ವ್ಯೂ ಹೇಳಿದ್ದಾರೆ ದರ್ಶನ್ ಸರ್.